ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರಸ್ತುತ ಇವತ್ತು ಮಾನ್ವಿತಾ ಅಂತ ಯುವಕ ಬೇಕಾಗಿದ್ದಾರೆ ಅಂತ ಮಾಹಿತಿ ಕಳಿಸಿದ್ದಾರೆ. ಸೊ ಅವರು ನಮಗೆ ಜಿಮೇಲ್ ಐಡಿಗೆ ಮಾಹಿತಿ ಕಳಿಸ್ತಾ ಹೋಗ್ತಾರೆ. ಒಬ್ಬೊಬ್ಬರು ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಕಳಿಸ್ತಾರೆ, ಇನ್ನೊಬ್ಬರು ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಪ್ರೊಫೈಲ್ ಕಳಿಸ್ತಾರೆ, ಎರಡನೇ ಮದುವೆ ಆಗಬೇಕು ಅಂತ ಸಂಬಂಧ ಆಂಟಿಗಳು ಕೂಡ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ನೀವು ಸಹ ಕಳಿಸ್ಬೇಕು ಅಂದರೆ ಪ್ರಸ್ತುತ ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ gmail.comಗೆ ಒಂದು ಮೇಲ್ ಮಾಡಿ ಸಾಕು, ಖುದ್ದಾಗಿ ನಾವೇ ಚೆಕ್ ಮಾಡ್ತೀವಿ. ಆ್ಯಂಡ್ ಇವರಿಗೆ ಪ್ರಸ್ತುತ ವಿವಾಹ ಆಗಿದೆ ಅಂತ ಹೇಳಿದ್ದಾರೆ. ಕಳಿಸಿರ್ತಕ್ಕಂಥ ವಿಚಾರ ಏನಂದರೆ, ನನ್ನ ಗಂಡ ಸರಿಯಾಗಿ ನನಗೆ ದಂಗುತ್ತಿಲ್ಲ ಅಂತ ಕಾರಣದಿಂದ ಬೇರೆ ಒಂದು ಹುಡುಗನ ಜೊತೆ ದಂಗಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಿದ್ದಾರೆ ಈ ಒಂದು ಮಾನ್ವಿತಾ ಅವರು. ನಾನು ಫೋಟೋ ಸಮೇತ ತೋರಿಸ್ತಿದ್ದೀನಿ, ಅವರಿಗೆ ನಾಚಿಕೆನೂ ಇಲ್ಲ, ಮಾನ ಮರ್ಯಾದೆನೂ ಏನೂ ಕೂಡ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಇರ್ತಾರೆ, ಮನುಷ್ಯನಿಗೆ ಎಲ್ಲ ಮೀರಿದಾಗಲೇ ಈ ರೀತಿಯಾಗಿ ಅವ್ರು ಕಳಿಸೋದು ಸ್ನೇಹಿತರೆ. ಸೊ ಯಾರು ಕೂಡ ಸುಮ್ಮನೆ ಬೇಕಂತಾನೆ ಏನು ಕಳ್ಸೋಕ್ಕೆ ಹೋಗಲ್ಲ. ಇವರ ಮಾಹಿತಿ ನೋಡೋಣ, ಆಮೇಲೆ ಇವರ ಎಕ್ಸ್ಟ್ರಾ ಡೀಟೇಲ್ಸ್ ನಾನು ಆಮೇಲೆ ಹೇಳ್ತೀನಿ. ಊರು ಬಂದ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ವಾಸ, ಅಪ್ಪ ಅಮ್ಮ ಬೇರೆ ಊರಿನಲ್ಲಿ ಇರೋದು ಅಂತ ಈ ಒಂದು ಮಾನ್ವಿತಾ ಅವ್ರು ಹೇಳಿರೋದು. ಸ್ವಲ್ಪ ದಪ್ಪ ಇದ್ದೇನೆ, ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಸುಖ ಬೇಕು ನನ್ನಿಂದ, ನಾನು ಅದನ್ನು ಕೊಡ್ತೀನಿ ಅಂತ ಈ ಒಂದು ಮಾನ್ವಿತಾ ಅವರು ಹೇಳಿರೋದು. ಇವರ ಇನ್ನಷ್ಟು ಮಾಹಿತಿ ಹೇಳ್ತೀನಿ, ಫೋಟೋ ನೋಡ್ಕೊಂಬಿಡಿ ಒಂದು ಸಲ. ಸೊ ಮೊದಲನೇದಾಗಿ ಗಂಡನ ಜೊತೆ ಇದ್ಬಿಟ್ಟು 5 ವರ್ಷ ಆಗಿದೆ. ಸೊ ಆವಾಗಿಂದ ಯಾರ ಮೇಲೂ ಕೂಡ ನಾನು ಆಸೆ ಪಟ್ಟಿಲ್ಲ, ಯಾಕೆಂದರೆ ಅವರು ನನಗೆ ತುಂಬ ಪ್ರೀತಿ ಮಾಡ್ತಿದ್ರು. ಬರ್ತಾ ಕಡಿಮೆ ಆಗ್ತಾ ಹೋಗಿದೆ. ನಂದು ದಪ್ಪ ಚೆಂಡುಗಳು ಇದ್ದಾವೆ, ಬಟ್ ಅದ್ರ ಜೊತೆ ಆಟ ಆಡೋದಕ್ಕೆ ಅಂತ ಯಾರೂ ಇಲ್ಲ ಅಂತ ಹೇಳಿರೋದು ಸ್ನೇಹಿತರೆ. ನೋಡೋದಕ್ಕೆ ಚೆಂದ ಹೋಗಿದ್ದಾರೆ, ಸ್ವಲ್ಪ ದಪ್ಪ ಇದ್ದಾರೆ, ಆ್ಯಂಡ್ ದಪ್ಪದಾಗಿರ್ತಕ್ಕಂಥ ಈ ಒಂದು ಚೆಂಡುಗಳು ಕೂಡ ಹೊಂದಿದ್ದಾರೆ. ಅದ್ರ ಜೊತೆ ಇವರ ಗಂಡ ಆಟ ಆಡಲ್ಲ ಅಂತ ಹೇಳಿರೋದು. ಆ್ಯಂಡ್ ಬೇರೆ ಯುವಕನ ಜೊತೆಗೆ ಸಂಬಂಧ ಬೆಳೆಸಿ ಅವನ ಜೊತೆಗೆ ದಂಗಿಸಿಕೊಳ್ಳುವಂತಹ ಒಂದು ಬಯಕೆ ಆಗಿದೆ ನನಗೆ. ಸೊ ಈ ಒಂದು ನಮ್ಮಿಬ್ಬರ ಸಂಬಂಧ ತುಂಬ ಗುಪ್ತವಾಗಿ ಇರಬೇಕು, ಮೂರನೇ ಆಗಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ರೀತಿಯಲ್ಲೂ ಕೂಡ ಗೊತ್ತಾಗಬಾರದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ನಿರ್ಧಾರದಲ್ಲಿ ಹೇಳಿರ್ತಕ್ಕಂಥ ಪಾಯಿಂಟ್ ಇದು ಸ್ನೇಹಿತರೆ. ನೋಡ್ಕೊಂಡು ಬಿಡಿ, ನಿಮಗೇನಾದರೂ ಅವ್ರ ಜೊತೆ ದಂಗುವಂತಹ ಜೊತೆಗೆ ಮಜ್ಜಾ ತಗೊಂಡು ಸುಖ ತೆಗೆದುಕೊಳ್ಳುವಂತಹ ಆಸೆ ಆಗಿದೆ ಅಂತಂದರೆ, ಸೊ ನೀವು ಈ ಒಂದು ಜಿಮೇಲ್ಗೆ ನಿಮ್ಮ ಫೋಟೋ ಸಮೇತ ವಿವರಣೆ ಕಳಿಸಿ 3991@gmail.com ಸರಿಯಾಗಿ ನೋಡ್ಕೊಂಡು ಬಿಡಿ. ಈ ಒಂದು ಜಿಮೇಲ್ಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿ. ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ವಿಚಾರಗಳನ್ನು ತಿಳಿಸಿ, ಜೊತೆಗೆ ನಿಮ್ಮ ಫೋಟೋ ನಿಮ್ಮ ನಂಬರ್ನ ಹಾಕಿಬಿಟ್ಟು ನಾನು ತುಂಬ ಶಕ್ತಿಶಾಲಿ ಹುಡುಗ ಇದ್ದೇನೆ, ಮಿನಿಮಮ್ ಇಷ್ಟರವರೆಗೂ ಮಾಡ್ತೇನೆ, ನಿಮ್ಮ ಒಂದು ಗಂಡರಿಗೆ ಗೊತ್ತಾಗದ ರೀತಿಯಲ್ಲಿ ನೀವು ಎಲ್ಲಿದ್ದರೂ ಕೂಡ ನಾನು ಬರ್ತೇನೆ, ಹೀಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅವ್ರು ನೀವು ಕಳಿಸಿರ್ತಕ್ಕಂಥ ಡೀಟೇಲ್ಸ್ಗಳು ನೋಡಿ ಫಿದಾ ಆಗಿಬಿಟ್ಟು ಏನಾದರೂ ಇಷ್ಟಪಟ್ಟರೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಆ್ಯಂಡ್ ಅವ್ರ ಹತ್ರ ಇರ್ತಕ್ಕಂತಹ ವೈಟ್ ಕಾರು, ಇದು ಬಂದ್ಬಿಟ್ಟು ವೈಟ್ ಬೋರ್ಡಿನ ಕಾರಾಗಿರುತ್ತೆ. ಇದು ಫ್ಯಾಮ್ಲಿಗೆ ಯೂಸಸ್ ಇಟ್ಕೊಂಡಿರ್ತಕ್ಕಂಥ ಕಾರು, ಯಾವುದೇ ರೀತಿಯಲ್ಲೂ ಕೂಡ ಬಾಡಿಗೆ ಅಂತ ಹೊಡೆಯೋಕ್ಕೆ ಕಾರಣವೇ ಇಲ್ಲ. ಸೊ ಏನಕ್ಕೆ ಈ ಒಂದು ಕಾರಿನ ಡೀಟೇಲ್ಸ್ ನಾನು ಹೇಳ್ತಿರೋದಂದರೆ, ಅವ್ರ ಹತ್ರ ಇದೆ ಇದು, ಇವಾಗ ಅವರ ಗಂಡನವರು ಯೂಸ್ ಮಾಡ್ತಾರೆ. ಸೊ ಇವರು ಚಿಕ್ಕಮಗಳೂರಿನಲ್ಲಿ ವಾಸವಾಗಿದ್ದಾರೆ ಅಲ್ವಾ, ಈ ಒಂದು ಕಾರು ಕೂಡ ಮನೆಯ ಪಕ್ಕದಲ್ಲೇ ಪಾರ್ಕಿಂಗಲ್ಲಿ ನಿಲ್ಲಿಸಿರ್ತಾರೆ. ಯಾರು ಕೂಡ ಹೆಚ್ಚಿಗೆ ತೆಗೆದುಕೊಂಡು ಹೋಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ಡ್ರೈವಿಂಗ್ ಬಗ್ಗೆ ಆಸಕ್ತಿ, ಜೊತೆಗೆ ಡ್ರೈವರ್ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಅಂತ ಇದ್ದರೆ ನೀವು ಇದನ್ನು ತೆಗೆದುಕೊಂಡು ಸುತ್ತಾಡ್ಬೋದು. ಅವ್ರನ್ನ ನೀವು ಮನೆಯಲ್ಲೇ ದಂಗಬೇಕು ಅಂತ ಏನಿಲ್ಲ, ಕಾರಿನಲ್ಲೂ ಕೂಡ ಎಂಜಾಯ್ ಮಾಡಬೇಕು. ಆ್ಯಂಡ್ ಬೇರೆ ಕಡೆ ರೂಮ್ಗಳು ಮಾಡಿಕೊಂಡು ಆ್ಯಂಡ್ ಟೂರಿಸ್ಟ್ಗಳ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಸರಿಯಾಗಿ ದಂಗ್ಬೋದು, ಅದು ಆಫರ್ ಕೂಡ ಇವರೇ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮುಚ್ಚುಮರೆ ಇಲ್ಲ ಸ್ನೇಹಿತರೆ, ಓಪನ್ ಅಪ್ ಆಗಿಯೇ ಅವರು ಹೇಳಿರೋದು ಮತ್ತು ಕಳಿಸಿರೋದು. ಆ್ಯಂಡ್ ನಿಮಗೇನಾದರೂ ಕಾರಿನಲ್ಲಿ ಅವ್ರ ಜೊತೆ ಆಟ ಆಡಬೇಕಾದ್ರೆ ಸ್ವಲ್ಪ ಮ್ಯೂಸಿಕ್ ಬೇಕು. ಆ್ಯಂಡ್ ಹೊರಗಿನವ್ರಿಗೆ ಯಾರಿಗೂ ಕೂಡ ಕಾಣಿಸಬಾರ್ದು ಅಂದರೆ ಪ್ರಸ್ತುತ ಇಲ್ಲಿ ಸೈಡ್ ಮಿರರ್ ಏನಿರುತ್ತೆ, ಈ ಒಂದು ಮಿರರ್ ತುಂಬ ಕ್ಲೋಸ್ ಸ್ನೇಹಿತರೆ, ಒಳಗಡೆ ಯಾರಿದ್ದಾರೆ ಅಂತ ಕೂಡ ಕಾಣಿಸಲ್ಲ. ಸೊ ಫ್ರಂಟ್ ಸೈಡಲ್ಲಿ ಏನಿರುತ್ತೆ ಇಲ್ಲಿ ಸ್ವಲ್ಪ ಬಟ್ಟೆ ಹಾಕಬೇಕು, ನೀವು ಬಟ್ಟೆ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಸೊ ಇದು ಒಂದೇ ಕ್ಲೋಸ್ ಮಾಡಬೇಕು, ಸೈಡ್ ಇರೋದೆಲ್ಲನೂ ಕೂಡ ಆಲ್ರೆಡಿ ಕ್ಲೋಸ್ ಇರುತ್ತೆ. ಆ್ಯಂಡ್ ಗೇರ್ ಕೂಡ ನೋಡ್ಕೊಳ್ಳಿ. ಸೊ ಇದು ಲಾಕ್ ಮಾಡಿ. ಆ್ಯಂಡ್ ಸ್ಟೇರಿಂಗ್ ಕೂಡ ಅಪ್ ಟು 5 to 6 ಅಲ್ಲಿ ಸ್ಟೇರಿಂಗ್ ಇದೆ. ಗೇರ್ ಬಾಕ್ಸು ಕೂಡ ಅಪ್ ಟು 8 ಗೇರ್ ಬಾಕ್ಸ್ ಸಿಸ್ಟಮಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸೀಟು ಕ್ಲಚ್ ಮಾಡಿಬಿಟ್ಟು, ಸೊ ಇದು ಬಂದುಬಿಟ್ಟು ಬೆಂಡ್ ಮಾಡಿ ಇದರ ಮೇಲೆ ಮಲ್ಕೊಂಡು ಕೂಡ ಮಾಡ್ಬೋದು. ನೀವೊಂದು 50ರಿಂದ ಒಂದು 5,000ವರೆಗೂ ಕೂಡ ಡೀಸೆಲ್ ಹಾಕಬೇಕು. ಡೀಸೆಲ್ ಹಾಕಿದ ತಕ್ಷಣ ಒಂದು ಮಿನಿಮಮ್ 1000 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯ ಒಂದು ಮೈಲೇಜಿಂಗ್ ಇದೆ. ಇಬ್ಬರು ಕೂಡ ಸೆಕೆ ಆಗ್ತಿದೆ ಅಂದರೆ AC ಕೂಡ ಆನ್ ಆಗುತ್ತೆ. ಏನಾದರೂ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇದ್ದರೆ ಏರ್ ಬ್ಯಾಗ್ ಕೂಡ ಆನ್ ಆಗುತ್ತೆ. ತಲೆನೇ ಕೆಡಿಸ್ಕೋಬೇಡಿ.
ಒಟ್ಟಿನಲ್ಲಿ ನಿಮಗೆ ಕಾರ್ ಓಡ್ಸೋಕ್ಕೆ ಬಂದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಮಾಹಿತಿ ಇಷ್ಟು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.